ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸತತ 2 ವರ್ಷಗಳಿಂದ ಬರಗಾಲದ ನಂತರ ಮಳೆ ಬಂದಿದ್ದರಿಂದ ಗೂಳೆ ಹೋಗಿರುವ ರೈತರು ಮರಳಿ ಗ್ರಾಮಗಳಿಗೆ ಬಂದು ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರೆ ಸರ್ಕಾರ ಸರಿಯಾದ ವಿದ್ಯುತ್ ಪೂರೈಕೆ ಮಾಡದೆ ಇರೋದ್ರಿಂದ ರೈತರಿಗೆ ಸಂಕಷ್ಟ ಎದುರಾಗಿದ್ದು, ಜೆಸ್ಕಾಂ ಕೂಡಲೇ ಗ್ರಾಮೀಣ ಪ್ರದೇಶದ ರೈತರ ಪಂಪ್ಸೆಟ್ಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ದಾಳು ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ಮಳೆ ಸುಳಿಗಾಲಿಗೆ ಕಂಬ ಮತ್ತು ಟಿಸಿ ನೆಲಕ್ಕುರುಳಿದ ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ನಂತರ ಹೇಳಿಕೆ ನೀಡಿದ ಅವರು, ಸುಮಾರು 20 ದಿನಗಳ ಹಿಂದೆ ಸುರಿದ ಭಾರೀ ಮಳೆ ಮತ್ತು ಸುಳಿಗಾಳಿಗೆ ಗಿಡ ಮರಗಳು ಸೇರಿ ವಿದ್ಯುತ್ ಕಂಬಗಳು ಟಿಸಿಗಳು ನೆಲಕ್ಕುರುಳಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು ರೈತರಿಗೆ ಸಂಕಷ್ಟ ತಂದಿಟ್ಟಿದೆ. ಇದರಿಂದಾಗಿ ಮುಂಗಾರು ಬಿತ್ತನೆ ಸಮಯವಿರೋದ್ರಿಂದ ಬೀಜ ರಸಗೊಬ್ಬರವನ್ನ ಸಾಲ ಮಾಡಿ ತಂದು ಬಿತ್ತನೆ ಮಾಡುವ ವೇಳೆಗೆ ಮಳೆಯೂ ಇಲ್ಲದೆ ಇತ್ತ ವಿದ್ಯುತ್ ಸಂಪರ್ಕ ಇಲ್ಲದೆ ನೀರು ಸಿಗದಂತಾಗಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರೈತ ಮುನಿಸಿಕೊಂಡ್ರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಣ್ಣು ತಿನ್ನುವ ಪರಿಸ್ಥಿತಿ ಬರುತ್ತೆ ಅಂತ ಎಚ್ಚರಿಸಿದ್ರು. ಈಗಾಗಲೇ ಕೆಲವು ರೈತರು ಹೆಸರು ತೊಗರಿ ಹತ್ತಿ ಬಿತ್ತಿದ್ದಾರೆ, ಇನ್ನು ಕೆಲವರು ಬಿತ್ತನೆ ಮಾಡಿಲ್ಲ. ಎಲ್ಲರೂ ಕೂಡ ಬಿತ್ತನೆ ಮಾಡುವುದನ್ನೇ ನೋಡ್ತಾ ಕಾಲಹರಣ ಮಾಡುತ್ತಿರುವ ಜೆಸ್ಕಾಂನವರು ಕೆಲಸ ಮಾಡಿದ್ರೂ ಕೂಡ ಆಮೆ ಗತಿಯಲ್ಲಿ ಮಾಡ್ತಿದ್ದಾರೆ. ಯಾಕಪ್ಪ ಅಂದ್ರೆ ಪೂರ್ಣ ಬಿತ್ತನೆ ಮಾಡಿದ ನಂತರ ಕೆಲಸ ಮಾಡುವುದನ್ನ ತಪ್ಪಿಸಿಕೊಳ್ಳಲು ಮೈಗಳ್ಳತನ ಪ್ರದರ್ಶನ ಮಾಡುತ್ತಿರುವ ಜೆಸ್ಕಾಂ ವಿರುದ್ಧ ರೈತರು ಕಿಡಿಕಾರುತ್ತಿದ್ದಾರೆ ಎಂದು ಅವರು ದೂರಿದ್ರು. ನೈಸರ್ಗಿಕ ವಿಕೋಪದ ಸಂದರ್ಭದಲ್ಲಿ ತುರ್ತು ಕೆಲಸವನ್ನ ಯಾವುದೇ ಅನುಮೋದನೆ ಪಡೆಯದೆ ಮಾಡಬಹುದಾಗಿದ್ದು, ಇದನ್ನು ಕೂಡ ಮಾಡಲು ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸುತ್ತಾ ರೈತರಿಗೆ ವಂಚಿಸುತ್ತಿದ್ದಾರೆ. ಇದನ್ನ ತಪ್ಪಿಸಲು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ತಕ್ಷಣ ಜೆಸ್ಕಾಂ ಇಲಾಖಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾದಗಿರಿ ತಾಲೂಕಿನ ಮುದ್ದಾಳು, ವಡಗೇರಿ ತಾಲೂಕಿನ ಮಳ್ಳಳ್ಳಿ ಮತ್ತು ಕ್ಯಾತನಾಳ, ಶಹಾಪುರ ತಾಲೂಕಿನ ಚಟ್ನಳ್ಳಿ ಗ್ರಾಮಗಳು ಸೇರಿ ಅನೇಕ ಗ್ರಾಮದಲ್ಲಿ ವಿದ್ಯುತ್ ಪರಿವರ್ತಕಗಳು ಕಂಬಗಳು ಮುರಿದು ನೆಲಕ್ಕೆ ಉರುಳಿದೆ. ಆದ್ದರಿಂದ ಜೆಸ್ಕಾಂ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ರೈತರಿಗೆ ನ್ಯಾಯ ಒದಗಿಸಿಕೊಡಲು ಶ್ರಮಿಸಬೇಕು ಅಂತ ಹೇಳಿದ್ರು. ಶೀಘ್ರ ಸಮಸ್ಯೆಯನ್ನು ಪರಿಹರಿಸದೇ ಇದ್ದಲ್ಲಿ ರೈತರೊಂದಿಗೆ ಜೆಸ್ಕಾಂ ಕಚೇರಿಗೆ ನುಗ್ಗಿ ಬಾಗಿಲಿಗೆ ಬೇಗ ಜಡಿದು ಪ್ರತಿಭಟನೆ ರೂಪಿಸಲಾಗುತ್ತೆ ಎಂದರು. ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಮುದ್ನಾಳು, ವಡಗೇರಿ ತಾಲೂಕಿನ ಮಳ್ಳಳ್ಳಿ, ಶಹಾಪುರ ತಾಲೂಕಿನ ಚಟ್ನಳ್ಳಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಈ ಹಿಂದೆ ಏನದ ಧಾರಾಕಾರ ಮಳೆ ಮತ್ತು ಗಾಳಿಗೆ ಏನದ ಅಂದ್ರೆ ಕಂಬ ಮತ್ತು ಟಿಸಿ ನೆಲಕ್ಕುರುಳಿದ್ರು ಕೂಡ ಇಲ್ಲಿವರೆಗೆ ಕೆಲವು ಗ್ರಾಮಗಳಲ್ಲಿ ಸರಿಪಡಿಸಿ ಬರೀ ನಾಮಕಾವಸ್ಥೆ ಕಂಬ ಹಾಕಿ ಹೋದ್ರೆ ಸರಿ ಹೋಗೋದಿಲ್ಲ. ಕಂಬ ಹಾಕೋದ್ರ ಜೊತೆ ವೈರ್ ಎಳೆದು ಒಂದೊಂದು ಅದನ್ನು ಕನೆಕ್ಷನ್ ಕೊಟ್ಕೊಂತ ಹೋದ್ರೆ ಅವರು ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ. ಯಾಕಂದ್ರೆ ಇವತ್ತಿನ ದಿವಸ ಮುಗುಲ್ ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣದ. ಇವತ್ತು ಬೀಜ ಗೊಬ್ಬರ ತಂದಿಟ್ಟರು ಕೂಡ ಕೆಲವರು ಹಾಕಿಲ್ಲ, ಕೆಲವರು ಹಾಕ್ಯಾರ, ಅದಕ್ಕೆ ನೀರ್ಲಾರ್ದಕ್ಕೆ ಏನದ ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿ ಅದ. ತಕ್ಷಣ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಹೋಬಳಿ ಮಟ್ಟದಲ್ಲಿ ಇರ್ತಕ್ಕಂಥ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಕಾಂಟ್ರಾಕ್ಟರ್ ಎಲ್ಲರೂ ಸೇರಿ ಇವನು ಹಗಲ ರಾತ್ರಿ ಬೆನ್ನತ್ತಿ ಲೈಟ್ ಹಾಕಿಸಿ ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಮುಂದೆ ಆಗಬೇಕು. ಇಲ್ಲದಿದ್ದರೆ ಇವರೆಲ್ಲ ರೈತರನ್ನು ಸೇರಿಸಿ ಜೆಸ್ಕಾಂ ಇಲಾಖೆ ಕಚೇರಿ ಬೀಗ ಜಡ್ದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಸಾಬಣ್ಣ, ಯಲ್ಲಾರೆಡ್ಡಿ, ಭೀಮರಾಯ, ಹನುಮಂತ, ಸಾಬರೆಡ್ಡಿ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.